ಡೈಲಾಗ್ ರೈಟ್ರಿಂದ, ಸ್ಕ್ರೀನ್ ಪ್ಲೇ ಇಂದ, ಡೈರೆಕ್ಷನ್ ಇಂದ, ಪರ್ಫಾರ್ಮೆನ್ಸ್ ಇಂದ, ಸ್ಟೋರಿ ಸೆಲೆಕ್ಷನ್ ಇಂದ ಎಲ್ಲ ಸೂಪರ್. ಅವರೇ ಒಪ್ಕೊಂಬಿಟ್ಮೇಲೆ ಇನ್ನು ನಾವು ನೀವು ರಿವ್ಯೂ ಕೊಟ್ಟು ಏನು ಉಪಯೋಗ ಈ ಸಿನಿಮಾದ ಬಗ್ಗೆ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೋಜು. ಕಾಟೇರ ಸಿನಿಮಾ 100 ಕೋಟಿ ಕ್ಲಬ್ ಸೇರಿದೆ ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸೊ ಅದು ನಿಜಾನ ಇಲ್ವಾ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ಎಲ್ಲ ಕನ್ನಡಿಗರು ಖುಷಿ ಪಡೋಂಥ ವಿಷಯ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕನ್ನಡ ಸಿನಿಮಾ ಒಂದು ವಾರದಲ್ಲೇ 100 ಕೋಟಿ ಕ್ಲಬ್ ಸೇರುತ್ತೆ ಅಂತಂದರೆ ನಿಜವಾಗ್ಲೂ ಒಂದು ಖುಷಿ ವಿಚಾರ ಅಂತ ಹೇಳ್ತೀನಿ. ಬಟ್ ಒಂದು ವಿಚಾರ ನಾನು ನಿಜವಾಗ್ಲೂ ತುಂಬ ಖುಷಿ ಪಡಿಸ್ತು. ಅದು ಏನಂದರೆ, ನಾನು ಬುಕ್ ಮೈ ಶೋಲ್ಲಿ ಹೋಗಿ ಕಾಟೇರದು ಬುಕ್ಕಿಂಗ್ಸ್ ನೋಡಿದೆ. ಅದು ಸಲಾರ್ ಹಾಗೆ ಡಂಕಿಗಿಂತ ಜಾಸ್ತಿ ಶೋಸ್ ಕೊಟ್ಟಿದ್ದಾರೆ, ಅದು ಲೋಕಲ್ ಥಿಯೇಟ್ರ್ಗಳಲ್ಲ, PVRಗಳಲ್ಲಿ. ಸೊ ನಿಜವಾಗ್ಲೂ ಇದು ಒಂದು ಕನ್ನಡ ಚಿತ್ರರಂಗದ ಒಂದು ಕನ್ನಡ ಚಿತ್ರದ ಜಯ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ನಾವು ಕಂಪೀಟ್ ಮಾಡ್ತಾ ಇರೋದು ನಮ್ಮ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ ಅಲ್ಲ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಜೊತೆ. ಹಾಗೆ ಶಾರುಖ್ ಖಾನ್ ಅವರ ಡಂಕಿ ಹಾಗೆ ಪ್ರಭಾಸ್ ಅವರ ಸಲಾರ್ 1 ವೀಕ್ ಮುಂಚೆ ರಿಲೀಸ್ ಆಗಿರುತ್ತೆ. ಇವತ್ತು ನೋಡಿದ್ರೆ ಕಾಟೇರಾಗೇ ಜಾಸ್ತಿ ಶೋಸ್ ಬಂದಿರೋದು. ಸೊ ನಿಜವಾಗ್ಲೂ ನಾವು ಕನ್ನಡಿಗರಾಗಿ ಖುಷಿ ಪಡಬೇಕು. ಕಾಟೇರ ಸಿನಿಮಾದ ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಅಂತ ರಾಕ್ಲೈನ್ ವೆಂಕಟೇಶ್ ಅವರು ಆರ್ಗನೈಸ್ ಮಾಡಿದರು. ಸೊ ಅದಕ್ಕೆ ಕನ್ನಡ ಚಿತ್ರರಂಗದ ಹಲವಾರು ಕಲಾವಿದರನ್ನ ಇನ್ವೈಟ್ ಮಾಡಿರ್ತಾರೆ. ಸೊ ಇದನ್ನ ನಿಜವಾಗ್ಲೂ ನೋಡೋಕ್ಕೆ ಖುಷಿ ತರ್ತು. ಯಾಕಂದರೆ ಕನ್ನಡ ಚಿತ್ರರಂಗದ ಕಲಾವಿದರು ಎಲ್ಲರೂ ಒಟ್ಟಿಗೆ ಇದ್ದಾರೆ. ಒಂದು ಕನ್ನಡ ಸಿನಿಮಾನ, ಒಂದು ಒಳ್ಳೆ ಕನ್ನಡ ಸಿನಿಮಾನ ಬೆಳೆಸೋಕ್ಕೆ, ಸಪೋರ್ಟ್ ಮಾಡೋಕ್ಕೆ ಹಲವಾರು ಜನ ಬಂದಿದ್ದರು, ಹಲವಾರು ಕಲಾವಿದರು ಬಂದಿದ್ದರು. ಸೊ ಇದನ್ನು ನೋಡೋಕ್ಕೆ ನಿಜವಾಗ್ಲೂ ಖುಷಿ ತರ್ತು. ಸ್ವಲ್ಪ ಸೆಲೆಬ್ರಿಟೀಸ್ ಬರೋಕ್ಕಾಗಲಿಲ್ಲ, ಯಾಕಂದರೆ ಶೂಟಿಂಗ್ ಕಾರಣಾಂತರಗಳಿಂದ ಹಾಗೆ ಶೂಟಿಂಗಿಂದ ಅವರು ಬರೋಕ್ಕಾಗಲಿಲ್ಲ. ಸೊ ಬಟ್ ಉಪೇಂದ್ರ ಅವ್ರು ಬಂದಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಯಾಕಂದರೆ ಉಪೇಂದ್ರ ಅವರು UI ಸಿನಿಮಾದ ಶೂಟಿಂಗಲ್ಲಿ ಅದರದ್ದು VFX ವರ್ಕಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಆದ್ರೂ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ ಒಂದು ಕನ್ನಡ ಸಿನಿಮಾ ಸಪೋರ್ಟ್ ಮಾಡೋಕ್ಕೆ. ಸೊ ಅವ್ರಿಗೆ ನಿಜವಾಗ್ಲೂ ನಾವು ಥ್ಯಾಂಕ್ ಯು ಅಂತ ಹೇಳಬೇಕು. ದರ್ಶನ್ ಅವರು ಹಾಗೆ ಉಪೇಂದ್ರ ಅವರ ಬಾಂಡ್ ನನಗೆ ತುಂಬ ಇಷ್ಟ ಆಯಿತು. ಅವರು ಆಲ್ರೆಡಿ ಒಂದು ಸಿನಿಮಾ ಬೇರೆ ಒಟ್ಟಿಗೆ ಮಾಡಿದ್ದಾರೆ, ಅದು ಅನಾಥರು, ಅದು ಸೂಪರ್ ಹಿಟ್ ಆಗಿರುತ್ತೆ. ಅವರಿಬ್ಬರ ಕಾಂಬಿನೇಷನ್, ಅವರಿಬ್ಬರ ರ್ಯಾಪು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಒಬ್ಬರು ಸಿನಿಮಾಗೆ ಇನ್ನೊಬ್ಬರು ಕಲಾವಿದರು ಟೈಮ್ ಮಾಡ್ಕೊಂಬಂದು ಅವರ ಬ್ಯುಸಿ ಟೈಮ್ UI ಈಗ ಒಂದು ಫೈನಲ್ ಸ್ಟೇಜಸಲ್ಲಿದೆ. ಅವ್ರದ್ದು ಟೀಸರ್ ಬೇರೆ ರಿಲೀಸ್ ಆಗೋ ಇದರಲ್ಲಿದೆ, ಸ್ಟೇಜಲ್ಲಿದೆ. ಸೊ ಆ ಟೈಮಲ್ಲಿ ಅವರು ಟೈಮ್ ಮಾಡ್ಕೊಂಡು ಬಂದು ಅವರ ಸ್ನೇಹಿತರ ಸಿನಿಮಾ ನೋಡೋಕ್ಕೆ ಬಂದಿದ್ದಾರೆ. ಸೊ ಅದಕ್ಕೆ ನಿಜವಾಗ್ಲೂ ನಾವು ಅಪ್ರಿಷಿಯೇಟ್ ಮಾಡಬೇಕು. ಆದರೆ ಇದರೆಲ್ಲರ ಮಧ್ಯ, ಈ 100 ಕೋಟಿ ಮಧ್ಯ ನಿಜವಾಗ್ಲೂ ಗೆದ್ದಿರೋದು ದರ್ಶನ್ ಅವರ ಅಭಿಮಾನಿಗಳು ಅಂತ ಹೇಳ್ಬೋದು. ಯಾಕಂದರೆ ಅವರು ತುಂಬ ವರ್ಷದಿಂದ ಕಾಯ್ತಾಯಿದ್ರು ಕಾಟೇರ ಅಂತ ಒಂದು ಒಳ್ಳೆ ಸಿನಿಮಾ, ದರ್ಶನ್ ಅವ್ರಿಗೆ ಒಂದು ಒಳ್ಳೆ ಸಕ್ಸಸ್ ಸಿಗಲಿ ಅಂತ. ರಾಬರ್ಟಿಂದ ಒಂದು ಡೀಸೆಂಟ್ ಸಕ್ಸಸ್ ಸಿಕ್ಕಿತ್ತು. ಆದರೆ ನನ್ನ ಪ್ರಕಾರ ಸಾರಥಿ ಚಿತ್ರದ ನಂತರ ಈಗಲೇ ಕಾಟೇರ ಚಿತ್ರಕ್ಕೆ ದರ್ಶನ್ ಅವ್ರಿಗೆ ಇಂಥ ಒಂದು ದೊಡ್ಡ ಸಕ್ಸಸ್ ಸಿಕ್ಕಿರೋದು. ಸೊ ದರ್ಶನ್ ಅವರ ಫ್ಯಾನ್ಸ್ಗೆ ಮಾತ್ರ ಇದು ನಿಜವಾದ ಸಕ್ಸಸ್ ಅಂತ ಹೇಳ್ಬೋದು. ಇದೇ ಥರ ಕಂಟೆಂಟ್ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಯಾವಾಗ ಬೇಕಾದರೂ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ತಾ, ನಿಮ್ಮ ಪ್ರೀತಿಯ ಮೋಜೋ ಕಡೆಯಿಂದ ಟೇಕ್ ಕೇರ್. ಎತ್ಕೊಂಡ್ ನಡಿ.